ನೋಡಿ, ಇದೇ ಡಿನ್ನರ್ ಮೀಟಿಂಗು ಸಿದ್ದು ಬಣದ ಸಚಿವರ ಡಿನ್ನರ್ ಮೀಟಿಂಗು ಸಿಕ್ಕಾಪಟ್ಟೆ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಕಲಬುರಗಿಯಲ್ಲಿ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು, ಮಹದೇವಪ್ಪನವರು, ಕೆಎನ್ ರಾಜಣ್ಣ, ಜಾರಕಿಹೊಳಿ ಎಲ್ಲರೂ ಹಳೆ ಸ್ನೇಹಿತರು. ಸೊ ಸೌಹಾರ್ದಯುತವಾಗಿ ಒಂದ್ ಕಡೆ ಸೇರಿದ್ರು. ಅದೇನು ವಿಶೇಷತೆ ಏನಿಲ್ಲ, ಅವರೆಲ್ಲ ಹಳೆ ಸ್ನೇಹಿತರೆ. ಸೊ ಹಳೆ ಸ್ನೇಹಿತರೆಲ್ಲ ಒಟ್ಟಿಗೆ ಸಿಕ್ಕಿದ್ರು, ಊಟ ಮಾಡಿದ್ರು ರಾತ್ರಿ ಅಷ್ಟೇ. ಸಂಪುಟ ಪುನರ್ರಚನೆ ಮಾಡೋದು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಸಿಎಂ ಅವರಿಗೆ ಪರಮಾಧಿಕಾರ ಇದೆ, ಆದರೆ ಆ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಹೀಗಂತ ಕಲಬುರಗಿಯಲ್ಲಿ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನು ಕೊಟ್ಟರು. ಡಾಕ್ಟರ್ ಊಟಕ್ಕೆ ಹೋಗ್ತಾ ಇರ್ತಾರೆ, ಅದನ್ನ ಡಿನ್ನರ್ ಮೀಟಿಂಗ್ ಅಂದರೆ ಈಗ ಎಲ್ಲರೂ ಸೇರ್ತಾರೆ ಊಟಕ್ಕೆ. ಈಗ ಬಿ ಜೆ ಪಿಯವ್ರ ಲೀಡರ್ಗಳ ಜೊತೆಲಿ ಊಟಿಸ್ತಿರಲ್ವಾ, ಇನ್ನು ನಮ್ಮ ಮನೆಗೆ ಬಂದರೆ ಅದೇನಿದ, ಇನ್ನು ನಾನು ಇವ್ರ ಮನೆಗೆ ಹೋಗ್ತೀನಿ ಊಟಕ್ಕೆ. ಈಗ ಆ ಥರ ಎಲ್ಲ ಏನಿಲ್ಲ. ಎಲ್ಲರೂ ಮಿನಿಸ್ಟ್ರುಗಳು ಸಿ ಎಮ್ ಊಟಕ್ಕೆ ಕರೆದಿರ್ತಾರೆ, ಅದಕ್ಕೆ ಹೋಗಿರ್ತಾರೆ. ಅದನ್ನೇನು ಮೀಟಿಂಗ್ ಅಂತ ಏನು ಹೇಳಬೇಕಾಗಿಲ್ಲ. ಸೌಹಾರ್ದಯುತವಾಗಿ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಂಬಂದಿದ್ದಾರೆ ಅಷ್ಟೇ. ಅದಕ್ಕೇನು ವಿಶೇಷವಾದ ಅರ್ಥವನ್ನು ಕಲ್ಪಿಸುವಂಥ ಸಂಬಂಧ. ಯಾವ ಚರ್ಚೆನೂ ಆಗಿಲ್ಲ. ರಾಜಕೀಯ ಚರ್ಚೆ ಆಗಿದ್ರೆ ಎಲ್ಲ ಮಿನಿಸ್ಟ್ರುಗಳನ್ನು ಕರಿಬೇಕಾಗಿತ್ತು. ಆ ಥರ ಸ್ನೇಹದಲ್ಲಿ ಒಂದು 4-5 ಜನ ಅವರೆಲ್ಲ ಓಲ್ಡ್ ಫ್ರೆಂಡ್ಸು. ಯಾರು ಡಾಕ್ಟರ್ ಮಹದೇವಪ್ಪನವರು, ರಾಜಣ್ಣವರು, ಸಿದ್ದರಾಮಯ್ಯ ಸಾಹೇಬರು, ಅವರೆಲ್ಲ ಓಲ್ಡ್ ಫ್ರೆಂಡ್ಸ್ ಎಲ್ಲ ಸೇರ್ತಾರೆ, ಅವಾಗವಾಗ ಸೇರ್ತಾ ಇರ್ತಾರೆ. ಸೊ ರಾಜಕೀಯ ಏನು ನಡೆದಿಲ್ಲ ಅನ್ನೋದು ನನ್ನ ಭಾವನೆ. ಇಲ್ಲ, ಸೌಹಾರ್ದಯುತವಾಗಿ ಊಟಕ್ಕೆ ಹೋಗ್ತಾ ಇರ್ತಾರೆ. ಅದನ್ನು